ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಸಮಾಧಾನ, ಭೇದ, ದಂಡ ನೋಡಿ, ಭಾರತೀಯ ರಾಜನೀತಿಯಲ್ಲಿ ಶತ್ರುಗಳನ್ನು ಗೆಲ್ಲಲು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಬಳಸ್ತಕ್ಕಂಥ ಉಪಾಯಗಳು. ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಇದೇ ತಂತ್ರಗಳನ್ನು ಬಳಸಿಕೊಳ್ಳಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸಮಾಧಾನದಿಂದ ಹೇಳಿದ್ವಿ, ಪ್ರೀತಿಯಿಂದ ಕೂಡ ಹೇಳಿದ್ದಾಯಿತು. ನೋಡಿ, ಬಾರ್ಡರ್ನಲ್ಲಿ ಗಡಿರೇಖೆಗೆ ಮುಳ್ಳಿನ ತಂತಿ ಬೇಲಿಗಾಗಿ ಅವಕಾಶ ಮಾಡಿಕೊಡಿ ಅಂತ ಪ್ರೀತಿಯಿಂದ ಕೂಡ ಹೇಳಿದ್ವಿ. ಅವರಿಗೆ ವಾರ್ನಿಂಗ್ ಕೊಟ್ಟು BSFಗೆ ಭೂಮಿಯನ್ನು ಹಸ್ತಾಂತರ ಮಾಡಿ ಭೂಸ್ವಾಧೀನ ಪ್ರಕ್ರಿಯೆ ಶುರು ಮಾಡಿ ಕೆಲಸ ಕೂಡ ಶುರು ಮಾಡಿದ್ದಾಯಿತು. ಆದರೆ ಟಿನ್ಬಿಘಾ ಗಡಿಯಲ್ಲಿ ಬಾಂಗ್ಲಾದೇಶದ ಸ್ಥಳೀಯರು ಬಾಲ ಬಿಚ್ಚೋ ಕೆಲಸವನ್ನು ಇದೀಗ ಮಾಡ್ತಾ ಇದ್ದಾರೆ. ಇದೀಗ BSF ಯೋಧರ ಶಸ್ತ್ರಾಸ್ತ್ರಗಳು ಮಾತನಾಡಲಿಕ್ಕೆ ಶುರುವಾಗಿವೆ. ತಂತಿ ಬೇಲಿ ನಿರ್ಮಾಣದ ಕಾರ್ಯಕ್ಕೆ ಅಡ್ಡಿಪಡಿಸಿದಂಥ ಸ್ಥಳೀಯರ ಮೇಲೆ ಬಂದೂಕುಗಳು ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾವೆ. ಅದಕ್ಕೆ ಹಠಮಾರಿಗಳು ಯಾರ ಮಾತು ಕೇಳೋದಿಲ್ಲ ಅನ್ನೋದು. ಅವರಿಗೆ ಈ ಸಮಾಧಾನ ಭೇದ ಬಿಟ್ಟು ದಂಡಂ ದಶಗುಣಂ ಬೆಸ್ಟ್ ಅನ್ನೋದನ್ನು BSF ಈಗ ಕಂಡುಕೊಂಡಿರೋದು. ಹಾಗಾಗಿಯೇ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಗುಂಡು ಹಾರಿಸಲಿಕ್ಕೆ ಯೋಧರು ಮುಂದಾಗಿದ್ದು. ನೋಡಿ, ಮೂಲಭೂತವಾದ ಅಕ್ರಮ ಒಳನುಸುಳುವಿಕೆ, ಅಕ್ರಮ ಕಳ್ಳ ಸಾಗಾಣಿಕೆ, ಮಾದಕ ಪದಾರ್ಥಗಳ ಸಾಗಾಣಿಕೆ, ಹಸು ಸಾಗಾಣಿಕೆ ಇವೆಲ್ಲವುಗಳಿಗೂ ಕೂಡ ಹೆಸರಾಗಿದ್ದಂಥ ಬಂಗಾಳ ಬಾರ್ಡರ್ನಲ್ಲಿ ಟೈಟ್ ಸೆಕ್ಯುರಿಟಿಯನ್ನು ಇಡಲಾಗ್ತಾ ಇರೋದು. ಈಗಾಗಲೇ ಹಸ್ತಾಂತರಗೊಂಡಿರ್ತಕ್ಕಂಥ ಭೂಮಿಗೆ ಸರ್ವೆ ಮಾಡಿ ಅಧಿಕಾರಿಗಳು ಬೇಲಿ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಅಲ್ಲಿನ ಬಾಂಗ್ಲಾ ಸ್ಥಳೀಯರು ಕೋಚ್ ಬಿಹಾರ್ ಅನ್ನೋ ಪ್ರದೇಶದಲ್ಲಿ, ಆ ಗಡಿ ಭಾಗದಲ್ಲಿ ನುಸುಳಲಿಕ್ಕೆ, ಅಕ್ರಮವಾಗಿ ನುಸುಳಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಆದರೆ ಇದಕ್ಕೆ BSF ಸರಿಯಾದಂಥ ತಿರುಗೇಟನ್ನು ಕೂಡ ಕೊಡ್ತು. ಅಸಲಿಗೆ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳೇಬೇಕು. ಹಾಗಾಗಿ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಹೋಗ್ತಾ ಹೋಗೋಣ. ನೀವು ಕಂಟಿನ್ಯೂ ಆಗಿ ಈ ವಿಡಿಯೋನ ನೋಡ್ತಾ ಹೋಗಿ. ನೋಡಿ, ಸುವೇಂದು ಆದೇಶದ ಬೆನ್ನಲ್ಲೇ ಇಂಡಿಯನ್ ಆರ್ಮಿಯ BSF ಮತ್ತು ಭೂ ಇಲಾಖೆ ಅಧಿಕಾರಿಗಳು ಕೋಚ್ ಬಿಹಾರ್ ಜಿಲ್ಲೆಯ ಪಟ್ಗ್ರಾಮ್ ಲಾಲ್ಮೋನಿಹರತ್ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಕಂಬಗಳನ್ನು ಹಾಕಲಿಕ್ಕೆ ಅಂತ ಹೋಗಿದ್ದರು. ಆ ಸಂದರ್ಭದಲ್ಲಿ BGB ಅಂದರೆ ಬಾಂಗ್ಲಾದೇಶ ಗಡಿ ಕಾವಲುಗಾರರ ಸಿಬ್ಬಂದಿ ಆ ಕೆಲಸವನ್ನು ತಡೆಯೋ ಕೆಲಸಗಳನ್ನು ಮಾಡ್ತು. ಸಮೀಕ್ಷೆ ಮಾಡಿ ಕಂಬಗಳನ್ನು ನೆಡಲು ಅವಕಾಶ ಮಾಡಿಕೊಡ್ಬೇಕಾಗಿದ್ದಂಥ ಬಾಂಗ್ಲಾ ಗಡಿ ಭದ್ರತೆಯ ಸಿಬ್ಬಂದಿಗಳು ಇದಕ್ಕೆ ಅಡ್ಡಿಪಡಿಸ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗುತ್ತೆ, ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಇನ್ನು ಇದೇ ಮಂಗಳವಾರವೂ ಕೂಡ ಅದೇ ರೀತಿಯಾಗಿ ಅದೇ ಜಾಗದಿಂದ ಅಕ್ರಮವಾಗಿ ಬಾಂಗ್ಲಾದಿಂದ 13 ಜನರು ಕೂಡ ಬಂಗಾಳವನ್ನು ಪ್ರವೇಶ ಮಾಡಿದರು. 78 ಬೆಟಾಲಿಯನ್ನ ಸೀತೈ ಪದ್ಮ BSFನ ಶಿಬಿರದ ಯೋಧರು ಅವ್ರನ್ನ ತಡೆದ್ರು. ಒಂದು ರೀತಿ ಆ 13 ಜನರು ಗೊಂದಲಕ್ಕೆ ಈಡಾಗಿಬಿಟ್ಟಿದ್ರು. ಯಾಕೆ ಅಂದರೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್. ಅವರು ನೋಡಿ, 78ನೇ ಬೆಟಾಲಿಯನ್ನ ಆರ್ಮಿ ಫೋರ್ಸ್ ಏನು ಮಾಡುತ್ತೆ, ಅವ್ರನ್ನ ತಡೆಯುತ್ತೆ. ವಾಪಸ್ ಅವ್ರಿಗೆ ಹೋಗಬೇಕು ಅಂದರೆ ಆ 13 ಜನ ಅಕ್ರಮ ನುಸುಳುಕೋರರನ್ನು ಬಾಂಗ್ಲಾದೇಶಿ ಪ್ರಜೆಗಳೇ ಒಳಗೆ ಬಿಟ್ಟುಕೊಳ್ಳಲಿಲ್ಲಂತೆ. ಆಗ ಅವ್ರನ್ನ ಎರಡೂ ಗಡಿ ಭದ್ರತಾ ಸೇನೆಗಳು ಕಾವಲು ಕಾಯಲಿಕ್ಕೆ ಶುರು ಮಾಡಿದ್ವು. ಇವತ್ತಿಗೂ ಕೂಡ ಅವ್ರನ್ನ ಆ ಕಡೆಗೂ ಹೋಗದಂತೆ ಈ ಕಡೆನೂ ಹೋಗದಂತೆ ಅಲ್ಲೇ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಆ 0 ಲೈನ್ನಲ್ಲೇ ಅವರು ಒದ್ದಾಟ ಶುರುವಾಗಿರೋದು. ನೋಡಿ, ಇದೇ ರೀತಿಯಾಗಿ ಬಾಂಗ್ಲಾದಿಂದ ಬಂಗಾಳಕ್ಕೆ ಬಂದು ಅನೇಕ ಇಮಾಮ್ ಭತ್ಯೆ ಪಡಿತಕ್ಕಂಥ ಮುಸ್ಲಿಂ ಗುರುಗಳಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ಸಿಗೋ 3,000 ಅದನ್ನು ಕೊಟ್ಟಿದ್ದು ಮಮತಾ ಬ್ಯಾನರ್ಜಿಯವ್ರ ಸರ್ಕಾರ. ಎಷ್ಟೋ ವರ್ಷಗಳಿಂದ ಇದೇ ರೀತಿಯಾಗಿ ಬಂಗಾಳದಲ್ಲಿ ನೆಲೆಸಿದ್ರು. ಇದಕ್ಕಿಂತ ದೌರ್ಭಾಗ್ಯ ಇನ್ನೊಂದಿದೆಯಾ? ನೀವು ಊಹೆ ಮಾಡ್ಕೊಳ್ಬೋದು. ನೋಡಿ, ಇಮಾಮ್ ಭತ್ಯೆಯನ್ನು ಇದೀಗ ಸುವೇಂದು ಅಧಿಕಾರಿ ಅವರು ತೆಗೆದು ಹಾಕಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡಬೇಕು. ಸದ್ಯ ಬಾರ್ಡ್ರ್ನಲ್ಲಿ ತಂತಿ ಬೇಲಿ ಹಾಕೋ ಕೆಲಸ ಮುಂದುವರೆದಿದೆ. ಹೆಚ್ಚಾಗಿ ನಿಮಗೆ ಟಿನ್ಬಿಘಾ ಕಾರಿಡಾರ್ ಇದೆಯಲ್ವಾ, ಅದು ಅತ್ಯಂತ ಸೂಕ್ಷ್ಮವಾದಂಥ ಪ್ರದೇಶ. ಇಲ್ಲೇ ಕಳೆದ ದಿನದಿಂದ ಪರಿಸ್ಥಿತಿ ಬಿಗಡಾಯಿಸ್ತಾ ಇರೋದು. ಹದ್ದು ಮೀರಿ ವರ್ತಿಸಿದರೆ ಆರ್ಮಿ ರೈಫಲ್ಗಳು ಮಾತನಾಡ್ತವೆ ಅಂತ BSF ಯೋಧರು ಕೂಡ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಆದರೂ ಕೂಡ ಟಿನ್ಬಿಘಾ ಕಾರಿಡಾರ್ ಪ್ರದೇಶದ ಸ್ಥಳೀಯ ನಿವಾಸಿಗಳು, ಬಾಂಗ್ಲಾ ನಿವಾಸಿಗಳು, ನಾವು ಮೊದಲೂ ಕೂಡ ರಕ್ತವನ್ನು ಚೆಲ್ಲಿದ್ವಿ, ಈಗಲೂ ಕೂಡ ಚೆಲ್ತೀವಿ ಅನ್ನೋ ಘೋಷಣೆಗಳನ್ನು ಮೊಳಗಿಸ್ತಾ ಇದ್ದಾರೆ. ಗಡಿ ಭದ್ರತೆಯನ್ನು ಬಲಪಡಿಸಲಿಕ್ಕೆ ಮುಳ್ಳು ತಂತಿ ಬೇಲಿಯನ್ನು ಹಾಕಲು ಅಗತ್ಯವಿರತಕ್ಕಂಥ ಭೂಸ್ವಾಧೀನ ಕಾರ್ಯವನ್ನು 45 ದಿನದೊಳಗೆ ಪೂರ್ಣಗೊಳಿಸಲೇಬೇಕು ಅಂತ ಒಂದು ಕಡೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಆದೇಶ. ನಾವೆಲ್ಲರೂ ಕೂಡ ಅದನ್ನು ಗಮನ ಹರಿಸಬೇಕು. ಇಲ್ಲಿ ಇನ್ನೊಂದು ಕಡೆ ಅಲ್ಲಿನ ಬಾಂಗ್ಲಾದೇಶ ಸ್ಥಳೀಯ ನಿವಾಸಿಗಳು ಅದಕ್ಕೆ ಅಡ್ಡಿಪಡಿಸ್ತಾ ಇರೋದು. ಅದರಂತೆ ನಿಮಗೆ ಈ ಮೇಕ್ಲಿಗಂಜ್ನ ಟಿನ್ಬಿಘಾ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶ ಗಡಿಯ ದಹಗ್ರಾಮ್ ಮತ್ತು ಅಂಗರ್ಪೋಟಾ ಪ್ರದೇಶದಲ್ಲಿ ಭೂಸ್ವಾಧೀನ ಕಾರ್ಯ ಶುರು ಮಾಡಿಕೊಂಡಿದ್ದು. ಈ ಗಡಿ ಭಾಗ ಇದೆಯಲ್ಲ, ಇದು ಬೇರೆ ಪ್ರದೇಶಗಳಿಂದಲೂ ಕೂಡ ಸ್ವಲ್ಪ ವಿಭಿನ್ನ. ನಿಮಗೆ ಇಲ್ಲಿ ಗಡಿ ಭದ್ರತೆಯನ್ನು ಬಲಪಡಿಸಲಿಕ್ಕೆ ಈಗಾಗಲೇ 2 ರೀತಿಯ ಭೂಮಿಯನ್ನು ಒದಗಿಸಿರೋದು ಸರ್ಕಾರ. ಅದರಲ್ಲಿ 9 ಜಿಲ್ಲೆಗಳಲ್ಲಿ ಒಟ್ಟು 32 ಎಕರೆ ಸರ್ಕಾರಿ ಖಾಸ್ ಭೂಮಿಗೆ ಸೇರಿರೋದು.
ಇನ್ನು 5 ಜಿಲ್ಲೆಗಳಿಂದ 43 ಎಕರೆ ಖಾಸಗಿ ಭೂಮಿಯನ್ನು ಖರೀದಿ ಮಾಡಿರೋದು. ಇದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದು. ನಿಮಗೆ ಭೂಮಿಯ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಗೃಹ ಇಲಾಖೆ ಅಂದರೆ ಗೃಹ ಸಚಿವಾಲಯದಿಂದ ಕೂಡ ಭರಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಟಿನ್ಬಿಘಾ ಒಪ್ಪಂದ ಏನು ಹೇಳುತ್ತೆ ಅಂದರೆ, ಈ ಭಾರತವು 0 ಲೈನ್ ಹತ್ತಿರ ಮುಳ್ಳು ತಂತಿ ಬೇಲಿಯನ್ನು ನಿರ್ಮಿಸಬಹುದು ಅಂತ ಒಂದು ಕಡೆ ಭಾರತದ ಕಡೆಯವರು ಹೇಳೋದು. ಆದರೆ ಆಡಳಿತದ ಮೂಲಗಳ ಪ್ರಕಾರ ಅಂದರೆ ಒಪ್ಪಂದಗಳ ಪ್ರಕಾರ ಈ ನಿಯಮಕ್ಕೆ ಅನುಗುಣವಾಗಿ ನಿಮಗೆ 0 ಲೈನ್ ಇದೆಯಲ್ಲ, ಅಲ್ಲಿ ಸುಮಾರು 50 ಅಡಿಗಳವರೆಗೆ ಭೂ ಸ್ವಾಧೀನ ಕಾರ್ಯ ಈಗ ನಡೀತಾ ಇರೋದು ಅಂಥೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶ ಮತ್ತು BGBಯ ಕೆಲವು ಸಾಮಾನ್ಯ ಜನರು ಈ ಕೆಲಸವನ್ನು ವಿರೋಧ ಮಾಡ್ತಾ ಇದ್ದಾರೆ. 50 ಅಡಿಗಳವರೆಗೆ ನೀವು ಭೂ ಸ್ವಾಧೀನ ಮಾಡ್ಕೊಳ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾ ಇರೋದು. ನೋಡಿ, ಅಂತಾರಾಷ್ಟ್ರೀಯ ಗಡಿಯ ನಿಯಮಗಳಿಗೆ ಅನುಸಾರವಾಗಿ ಮುಳ್ಳು ತಂತಿ ಬೇಲಿಯನ್ನು 150 ಗಜಗಳಷ್ಟು ದೂರದಲ್ಲಿ ನಿರ್ಮಿಸಬೇಕು ಅಂತ ಅವರು ಹೇಳ್ತಾ ಇರೋದು. ಮತ್ತೊಂದೆಡೆ ಭಾರತದ ಗಡಿ ಪ್ರದೇಶದ ನಿವಾಸಿಗಳು ಹೇಳೋ ಹಾಗೆ ನಿಮಗೆ ಟಿನ್ಬಿಘಾ ಒಪ್ಪಂದದ ಆಧಾರದ ಮೇಲೆ ಬಾಂಗ್ಲಾದೇಶದ ನಾಗರಿಕರು ಪ್ರಸ್ತುತವಾಗಿ ಟಿನ್ಬಿಘಾ ಕಾರಿಡಾರ್ನ ಬಳಸಿ ದಿನದ 24 ಗಂಟೆಗಳ ಕಾಲ ಎಲ್ಲಿ ಬೇಕಾದರೂ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಸ್ಥಳೀಯರ ಒಂದು ಗುಂಪು, ನೀವು ಬಾಂಗ್ಲಾದೇಶದ ಒಪ್ಪಂದವನ್ನು ಗೌರವಿಸದೇ ಇದ್ದರೆ ನಾವು ಈ ಒಪ್ಪಂದವನ್ನು ಕೂಡ ಗೌರವಿಸೋದಿಲ್ಲ ಅನ್ನೋ ರೀತಿಯಾಗಿ ಅವರು ಆರೋಪಗಳನ್ನು ಅಲ್ಲಿ ಮಾಡ್ತಾ ಇರೋದು. ನೋಡಿ, 50 ಅಡಿಗಳವರೆಗೆ ದೂರದಲ್ಲೂ ಕೂಡ ಭೂ ಸ್ವಾಧೀನ ಕಾರ್ಯ ನಡೆಯೋದಕ್ಕೆ ಶುರುವಾಯ್ತಲ್ಲ, ಅದಕ್ಕೂ ಸ್ವಲ್ಪ ವಿರೋಧವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ರಾಜ್ಯ ಸರ್ಕಾರ ಈಗಾಗಲೇ ಗಡಿ ಕಾವಲು ಪಡೆಗೆ ಸ್ವಲ್ಪ ಭೂಮಿಯನ್ನು ಕೂಡ ಹಸ್ತಾಂತರ ಮಾಡಿದೆ. ಮೇಕ್ಲಿಗಂಜ್ ಗಡಿಯಲ್ಲಿರ್ತಕ್ಕಂಥ ಕೂಚ್ ಬಿಹಾರ್ನಲ್ಲಿ ಸುಮಾರು 100 ಎಕರೆ ಭೂಮಿ ಅಗತ್ಯ ಇದೆ. ಹಾಗಾಗಿ ಅಲ್ಲೂ ಕೂಡ ಈಗಾಗಲೇ ಟಿನ್ಬಿಘಾ ಕಾರಿಡಾರ್ ಗಡಿಯಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿ ಗಡಿ ಕಾವಲು ಬಾಂಗ್ಲಾದೇಶದ 51ನೇ ಬೆಟಾಲಿಯನ್ ಅಲ್ಲಿ ಬಂದಿದ್ದರೂ ಸಹಿತ ಅವ್ರನ್ನ ವಿರೋಧಿಸ್ಕೊಂಡೇ ಅಲ್ಲಿ ಗಡಿಯನ್ನು ಅಂದರೆ ಒಂದು ಮುಳ್ಳಿನ ತಂತಿ ಬೇಲಿಯನ್ನು ನಿರ್ಮಾಣ ಮಾಡಲಾಗ್ತಾ ಇರೋದು, ಕಂಬಗಳನ್ನು ಕೂಡ ನೆಡಲಾಗ್ತಾ ಇರೋದು. ಬಹಳಷ್ಟು ಅಡೆತಡೆಗಳು ನಿರಂತರವಾಗಿ ಆಗ್ತಾ ಇದೆ. ಆದರೂ ಕೂಡ ಭೂ ಸ್ವಾಧೀನ ಮುಂದುವರಿತಾ ಇದೆ. ಅಲ್ಲಿ ಗಡಿಯಲ್ಲಿ ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ತುಂಬ ಪರಿಸ್ಥಿತಿ ಬಿಸಿಯಾದಾಗ BSF ಜವಾನರು ಎಂಟ್ರಿ ಕೊಟ್ಟರು, ಕಠಿಣ ವರ್ತನೆಗಳನ್ನು ತೋರಿದ್ರು. ಅದಾದಮೇಲೆ ಮೇಕ್ಲಿಗಂಜ್ನ ಶಾಸಕ ಎಂಟ್ರಿ ಕೊಟ್ಟಿದ್ದಾಯಿತು, ದಾದಿರಾಮ್ ರಾಯ್ ಅವರು. ಗಡಿಯಲ್ಲಿ ಭೂ ಸಮೀಕ್ಷೆಗೆ BJP ಅಡ್ಡಿಪಡಿಸ್ತಾ ಇದೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹಾಗಾಗಿ ಇಲ್ಲಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚುಪಡಿಸ್ತೀನಿ. ಯಾರಾದರೂ ಏನಾದರೂ ನೆಗೆಟಿವ್ ಆಗಿ ಇಲ್ಲಿ ಏನಾದರೂ ರಿಯಾಕ್ಟ್ ಮಾಡಲಿಕ್ಕೆ ಬಂದರೆ BSFನವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಕೂಡ ಅವರಿಗೆ ತಿವಿಯೋ ಕೆಲಸವನ್ನು ಕೂಡ ಮಾಡ್ತು. ಆದರೆ ಈ ಮಾತಿನ ಚಕಮಕಿ ಇದೆಯಲ್ಲ, ಗಡಿಯಲ್ಲಿ ಕಂಬಗಳನ್ನು ನೀವು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಮೊದಲು ಬಾಂಗ್ಲಾದೇಶ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ BJP ಒತ್ತಾಯಿಸ್ತಾ ಇರೋದು. ಅಲ್ಲಿನ ಕಾವಲು ಪಡೆ, ಗಡಿ ಭದ್ರತಾ ಕಾವಲು ಪಡೆ, ಅವರು ಬಾಂಗ್ಲಾದೇಶದ ಗಡಿ ಭದ್ರತಾ ಕಾವಲು ಪಡೆ ಆ ರೀತಿಯಾಗಿ ವಾದ ಮಾಡ್ತಾಯಿದೆ. ಇದು ಹೀಗೆ ಸಂಜೆವರೆಗೂ ಹೋಯಿತು, ನಿನ್ನೆ ಸಂಜೆವರೆಗೂ ಕೂಡ. ಆದರೂ ಸದ್ಯದ ಮಟ್ಟಿಗೆ ಭೂ ಇಲಾಖೆ ನಿನ್ನೆ ರಾತ್ರಿ ಕೆಲಸ ಮಾಡೋದು ನಿಲ್ಲಿಸಿದೆ. ಇವತ್ತು ಮಾರ್ನಿಂಗಿಂದ ಮತ್ತೆ ಅದು ಕಂಪ್ಲೀಟ್ ಕಂಟಿನ್ಯೂ ಆಗಿದೆ. ನಾವು ಯಾಕೆ ಈ ಮುಳ್ಳು ತಂತಿ ಬೇಲಿ ಇಲ್ಲದೇ ಇದ್ದರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದನ್ನು ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ದನಗಳ ಕಳ್ಳ ಸಾಗಾಣಿಕೆ, ನಕಲಿ ಕರೆನ್ಸಿ, ಅಕ್ರಮ ಒಳನುಸುಳುವಿಕೆ, ಇವೆಲ್ಲವೂ ಕೂಡ ಇದನ್ನು BSF ಕಟ್ಟುನಿಟ್ಟಾಗಿ ನಿಗ್ರಹಿಸೋದು. ಹಾಗಾಗಿ ಇಲ್ಲಿ ಬೇಲಿ ನಿರ್ಮಾಣವಾಗಲೇಬೇಕು. ಅಲ್ಲಿನ ಲೋಕಲ್ ಜನರೇ ಹೇಳೋ ರೀತಿಯಾಗಿ ಅವ್ರನ್ನೂ ಕೂಡ ಮಾತನಾಡಿಸಿದ್ದಾರೆ. ಬಹಳಷ್ಟು ನ್ಯಾಷನಲ್ ಮೀಡಿಯಾ ಮಾತನಾಡಿಸೋ ಪ್ರಯತ್ನವನ್ನು ಪಟ್ಟಾಗ ಅಲ್ಲಿ ಭಯಾನಕವಾದಂಥ ಪರಿಸ್ಥಿತಿ ಇತ್ತು. ನಮಗೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಸುಗಳನ್ನು ಸಾಕೋದು ಕಷ್ಟ ಇತ್ತು. ಅದು ಒಂದು ರೀತಿ ಬಾಂಗ್ಲಾದೇಶಿಯರಿಗೆ ಮತ್ತು ರೋಹಿಂಗ್ಯಾಗಳಿಗೆ ನಾವು ಒಂದು ರೀತಿಯಾಗಿ ಶರಣಾಗತಿ ಅನ್ನೋ ಥರದ ಅರ್ಥವಾಗ್ಬಿಟ್ಟಿತ್ತು ಹಸುಗಳನ್ನು ಸಾಕಿಬಿಟ್ರೆ. ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಆ ರೀತಿಯಾದಂಥ ಅಸುರಕ್ಷತೆ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಇನ್ನೊಬ್ಬರು ಈ ಯಶಸ್ಸಿಗೆ ನಾನು ಈಗಿರ್ತಕ್ಕಂಥ ಸುವೇಂದು ಸರ್ಕಾರವೇ ಕಾರಣ. ಅನೇಕ ಕಾರಣದಿಂದ ನಾವು ಗಡಿಯಲ್ಲಿ ಬೇಲಿ ಹಾಕ್ಲಿಕ್ಕೆ ಅರ್ಜಿ ಹಾಕ್ಕೊಂಡ್ವಿ, ಆದರೆ ಆಗಲಿಲ್ಲ. ಆದರೆ ಈ ಸುವೇಂದು ಸರ್ಕಾರ ಬಂದು 10 ದಿನದಲ್ಲಿ ಕೆಲಸ ಮಾಡಿದೆ ಅಂತ ಅಲ್ಲೇನು ಲೋಕಲ್ ಗ್ರಾಮಸ್ಥರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು ತುಂಬ ಖುಷಿಯಾದ ವಿಷಯ. ಸರ್ಕಾರ BSFಗೆ 27 ಕಿಲೋಮೀಟ್ರ್ ಭೂಮಿಯನ್ನು ಕೊಟ್ಟಿರೋದು, ನಾವು ನೆಮ್ಮದಿಯನ್ನು ನಿಟ್ಟುಸಿರು ಬಿಡ್ತಾ ಇದ್ದೀವಿ. ಸಾಕಷ್ಟು ಅಭದ್ರತೆ ಕಾಡ್ತಾ ಇತ್ತು, ಇವತ್ತು ರಿಲ್ಯಾಕ್ಸ್ ಮೋಡ್ನಲ್ಲಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ನೋಡಿ, ತುಂಬ ಮೇಜರ್ ಇಂಪಾರ್ಟೆಂಟ್ ನ್ಯೂಸ್ನ ನಾನು ನಿಮಗೆ ಹೇಳಲೇಬೇಕು. ಇವೆಲ್ಲ ಬೆಳವಣಿಗೆಗಳ ನಡುವೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದೊಂದಿಗಿನ 6,000 ಕಿಲೋಮೀಟರ್ ಗಡಿಯನ್ನು ಸಂಪೂರ್ಣವಾಗಿ ಇವತ್ತು ಸ್ಮಾರ್ಟ್ ಸೆಕ್ಯೂರಿಟಿ ಗ್ರಿಡ್ ಅಂದರೆ ಸ್ಮಾರ್ಟ್ ವಾಲ್ ನಿರ್ಮಾಣ ಮಾಡೋದ್ರಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿರೋದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಘೋಷಣೆ ಕೂಡ ಮಾಡಿದ್ದಾರೆ. ನಿನ್ನೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಅಮಿತ್ ಶಾ ಇದ್ರ ಬಗ್ಗೆ ಹೇಳ್ತಾ ಇದ್ದಾಗೆ ಬಹಳಷ್ಟು ಚಪ್ಪಾಳೆಗಳು ಕೂಡ ಕೇಳಿಬಂತು.
ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದಂಥ ಸುವೇಂದು ಅಧಿಕಾರಿ ಒಂದು ರೆವಲ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸ್ಮಾರ್ಟ್ ಸೆಕ್ಯುರಿಟಿ ಗ್ರಿಡ್ ಅಥವಾ ಸ್ಮಾರ್ಟ್ ವಾಲ್ ಅಂದರೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದಂಥ ಸಮಗ್ರ ಗಡಿ ರಕ್ಷಣಾ ವ್ಯವಸ್ಥೆ ಇದು ಒಂದು ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಹೊಂದಿರುತ್ತೆ, ಒಂದು ಸಂವೇದಕಗಳಿರುತ್ತೆ, ಆಧುನಿಕ ಸಂವಹನ ತಂತ್ರಜ್ಞಾನದ ಒಂದು ದೊಡ್ಡ ಜಾಲ. ಇದು ಒಂದೇ ತಂತ್ರಜ್ಞಾನ ಅಲ್ಲ, ಆದರೆ ದಿನದ 24 ಗಂಟೆಗಳ ಕಾಲವೂ ಕೂಡ ಗಡಿಯನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಆಧುನಿಕ ತಂತ್ರಜ್ಞಾನದ ಪ್ರಬಲ ಜಾಲ ಇದು. ಈ ಸ್ಮಾರ್ಟ್ ವಾಲನ್ನು ಮಾಡೋದಾಗಿ ಈಗಾಗಲೇ ಅಮಿತ್ ಶಾ ಅವರು ಘೋಷಣೆ ಮಾಡಿರೋದು. ಅದರಲ್ಲಿ ನಿಮಗೆ ಥರ್ಮಲ್ ಮತ್ತು ಇನ್ಫ್ರಾರೆಡ್ ಕ್ಯಾಮ್ರಾಗಳಿರುತ್ತೆ, ಸ್ಮಾರ್ಟ್ ರಡಾರ್ ಇರುತ್ತೆ, ಮೋಷನ್ ಸೆನ್ಸಾರ್ಗಳಿರುತ್ತೆ ತಂತ್ರಜ್ಞಾನದಲ್ಲಿ. ಅಮೇರಿಕಾ, ಮೆಕ್ಸಿಕೋ ಗಡಿ ಮತ್ತು ಹಲವಾರು ಯುರೋಪಿಯನ್ ರಾಷ್ಟ್ರಗಳ ಗಡಿಯಲ್ಲಿ ಈ ಒಳನುಸುಳುವಿಕೆಯನ್ನು ತಡೆಯಲಿಕ್ಕೆ ಇದೇ ತಂತ್ರಜ್ಞಾನವನ್ನು ಬಳಸಲಾಗೋದು. ಹಾಗಾಗಿ ಈ ಸ್ಮಾರ್ಟ್ ಬಾರ್ಡರ್ ಸೆಕ್ಯುರಿಟಿ ಗ್ರಿಡ್ಡನ್ನು ಪ್ರಯೋಗ ಮಾಡಲಿಕ್ಕೆ, ಅದು ಕೂಡ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಬಾರ್ಡರ್ನಲ್ಲಿ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರೋದು. ಇದು ಡ್ರೋನ್ಗಳನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇರ್ತೀನಿ. ಸ್ಮಾರ್ಟ್ ಬಾರ್ಡರ್ ಅಂದರೆ ತಂತ್ರಜ್ಞಾನ ಹೇಗಿರುತ್ತೆ ಅಂದರೆ ಡ್ರೋನ್ ಇರುತ್ತೆ, ರಡಾರ್ ಇರುತ್ತೆ, ಸ್ಮಾರ್ಟ್ ಕ್ಯಾಮ್ರಾಗಳನ್ನು ಬಳಸಲಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತೂರಲಾಗದಂಥ ಗಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅಮಿತ್ ಶಾ ಅವರು, ಅದು ಕೂಡ BSF ಯೋಧರನ್ನ ಉದ್ದೇಶ ಮಾಡಿ ಮಾತನಾಡಿದ್ದು, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನುಸುಳುಕೋರನ್ನ ಸರ್ಕಾರ ಪತ್ತೆ ಹಚ್ಚಿ ಭಾರತದಿಂದ ಹೊರ ಕಳಿಸ್ತೀವಿ, ಸಂಪೂರ್ಣವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳನ್ನು ಸಂಪೂರ್ಣವಾಗಿ ದುರ್ಗಮಗೊಳಿಸ್ತೀವಿ, ಈ ಥರದೊಂದು ದೊಡ್ಡ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ ಅಂತ. ಜನಸಂಖ್ಯಾ ನಿಯಂತ್ರಣ ಮಾಡೋ ವಿಚಾರವಾಗಿ ಆಗಿರ್ಬೋದು, ಪ್ರಸ್ತುತವಾಗಿ ನಿಮಗೆ ತ್ರಿಪುರಾ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನ ಬಾಂಗ್ಲಾದೇಶ ಗಡಿಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳು BJP ನೇತೃತ್ವದಲ್ಲಿವೆ. ಗಡಿಯುದ್ದಕ್ಕೂ ಕೂಡ ಒಳನುಸುಳುವಿಕೆ ಇರಬಾರ್ದು. ಹಾಗಾಗಿ ಡಬಲ್ ಇಂಜಿನ್ ಸರ್ಕಾರಗಳು ಎಲ್ಲೆಲ್ಲೆಲ್ಲ ಇದೆಯೋ ಎಲ್ಲವೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಈ ಥರ ಒಂದು ನಿರ್ಧಾರವನ್ನು ನಾವು ತರೋ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಒಂದು ದೊಡ್ಡ ಘೋಷಣೆಯನ್ನು ಮಾಡಿರೋದು. ನಿಮಗೆ ಭಾರತ ಬಾಂಗ್ಲಾದೇಶ ಒಟ್ಟು 4,000 ಕಿಲೋಮೀಟರ್ ಗಡಿ ಹೊಂದಿರೋದು. ಅದರಲ್ಲಿ 2,200 ಕಿಲೋಮೀಟರ್ ಪಶ್ಚಿಮ ಬಂಗಾಳ ಜೊತೆಗಿದೆ. ಗಡಿ ಪ್ರದೇಶದ 600 ಕಿಲೋಮೀಟರ್ ಇನ್ನೂ ಮುಳ್ಳು ತಂತಿ ಬೇಲಿ ಇಲ್ಲದೇ ಇದೆ. ಹಾಗಾಗಿ ಇವೆಲ್ಲವನ್ನೂ ಕೂಡ ಸ್ಮಾರ್ಟ್ ವಾಲ್, ಒಂದು ರೀತಿಯಾಗಿ ನಾನು ಹೇಳಿದ್ನಲ್ವ ಆರಂಭದಲ್ಲಿ, ಅಮಿತ್ ಶಾ ಅವರು ಹೇಳಿರೋದು ಅದನ್ನೇ. ಆ ಥರದ ಒಂದು ಸ್ಮಾರ್ಟ್ ವಾಲನ್ನು ನಾವು ಮಾಡ್ತೀವಿ, ಸ್ಮಾರ್ಟ್ ಸೆಕ್ಯುರಿಟಿ ಗ್ರಿಡ್ಡನ್ನು ನಾವು ಮಾಡ್ತೀವಿ ಅಂತ. ನೋಡೋಣ ಈ ಸಂಬಂಧವಾಗಿ ಏನೇ ಅಪ್ಡೇಟ್ಸ್ಗಳಿದ್ರೆ ಖಂಡಿತವಾಗೂ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.